ಗೀತಾ ಮಹಾತ್ಮೆ. ಚಂಚಲವಾದ ಮನಸ್ಸನ್ನು ವಶದಲ್ಲಿಡುವುದು ಸುಲಭದ ಕೆಲಸವಲ್ಲ. ಅದೊಂದು ಸಾಧನೆ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ನಿಗ್ರಹಿಸಬಹುದೆಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸು ಶರಕ್ಕಿಂತಲೂ ಬಹುಗುಣಿತ ವೇಗದಲ್ಲಿ ಚಲಿಸುತ್ತದೆ. ಈ ಚಲನೆಗೆ ದಿಕ್ಕು ದೆಸೆಗಳ ಪರಿಮಿತಿ ಎಂಬುದೇ ಇಲ್ಲ. ಅಪರಿಮಿತ ವೇಗವು ಜೀವನದಲ್ಲಿ ಅಪಘಾತಗಳಿಗೆ ಕಾರಣವಾಗುತ್ತದೆ. ಷಡ್ವೈರಿಗಳ ದಾಸರಾಗಿರುವುದು, ಚಿತ್ತದಲ್ಲಿ ವಿತ್ತಾರ್ಜನೆಯ ತುಡಿತ, ನಾಮ ಪ್ರಸಿದ್ಧಿಯ ಅಮಿತ ಬಯಕೆ, ಸತ್ಸಂಗಗಳಿಂದ ದೂರವಿರುವುದು, ಜಾಲತಾಣಗಳ ಅತೀವ ಸೆಳೆತ ಮೊದಲಾದವು ಮನಸ್ಸಿನ ಚಂಚಲತೆಯ ಮೂಲಗಳು. ಇವುಗಳೆಲ್ಲವುಗಳ ಬಗ್ಗೆ ವೈರಾಗ್ಯವಿದ್ದಾಗ ಮನಸ್ಸು ಡೋಲಾಯಮಾನವಾಗಲಾರದು. ನಿರಂತರವಾಗಿ ಸದಭಿರುಚಿಯ ಹವ್ಯಾಸಗಳಲ್ಲಿಯೇ ತೊಡಗುವುದು, ಪರಿಶ್ರಮದ ದುಡಿಮೆಯಿಂದಲೇ ಮನಸ್ಸು ಮತ್ತು ದೇಹಕ್ಕೆ ರಂಜನೆಗಳನ್ನು ನೀಡುವ ಸಂತೃಪ್ತ ಭಾವ, ಸಜ್ಜನರ ಸಹವಾಸ, ಸದ್ಗ್ರಂಥಗಳ ವಾಚನ, ಹೊಸ ಹೊಸ ವಿಚಾರ ಅಥವಾ ಕಾರ್ಯಗಳ ಕಲಿಕೆಗೂ ದೈನಂದಿನ ದಿನಚರಿಯಲ್ಲಿ ಸಮಯ ಮೀಸಲಿರಿಸುವುದು ಮೊದಲಾದ ಹಲವು ಅಂಶಗಳು ನಮ್ಮ ಜೀವನದ ಮುಖ್ಯ ತತ್ವವಾದಾಗ ಮನೋನಿಗ್ರಹ ಸಾಧ್ಯವಾಗಿ ಅದು ಮನಸ್ಸನ್ನು ಏಕಾಗ್ರತೆಗೆ ಕೊಂಡೊಯ್ದು ಸ್ಥಿರವಾಗುತ್ತದೆ. ಮನಸ್ಸು ನಿರಾಳವಾಗುತ್ತಿದ್ದಂತೆಯೇ ಜೀವನವು ಭಗವನ್ಮಯಗೊಂಡು ಪ್ರಪಂಚಕ್ಕೆ ಆದರ್ಶವಾಗುತ್ತದೆ, ಅನುಕರಣೀಯವೂ ಆಗುತ್ತದೆ. ಜೀವನಕ್ಕೊಂದು ಓಟ ನೋಟ ಬೇಕು. ಬದುಕಿನಲ್ಲಿ ಜಾರದಂತೆ ನಿಯಂತ್ರಿಸಲು ಮನಸ್ಸನ್ನೇ ಸಮೃದ್ಧಗೊಳಿಸಬೇಕಾಗುತ್ತದೆ. ಮನೋಧಾವತಿ ಸರ್ವತ್ರ ಮದೋನ್ಮತ್ತ ಗಜೇಂದ್ರವತ್ ಜ್ಞಾನಾಂಕುಶ ಸಮಾಬುದ್ಧಿ ತಸ್ಯ ನಿಶ್ಚಲತೆ ಮನಃ ಎಂಬಂತೆ ಜ್ಞಾನ ವಿಕಾಸದಿಂದಲೇ ಚಂಚಲ ಮನಸ್ಸಿಗೆ ಕಡಿವಾಣವಾಗುತ್ತದೆ. ಜ್ಞಾನವೆಂದರೆ ಓದು ಬರಹ ಮಾತ್ರವಲ್ಲ. ಪ್ರತಿಕ್ಷಣವೂ ಅರಿವಿನೊಂದಿಗೆ ಮನಸ್ಸು ಸಂಸ್ಕರಣೆಗೊಳ್ಳುತ್ತಾ ಸಮೃದ್ಧಿಯಾಗುತ್ತಿರಬೇಕು. ಮನಸ್ಸಿನ ಸಂಸ್ಕರಣೆಗೆ ಗೀತಾ ಜ್ಞಾನಯಜ್ಞ ಕಾರ್ಯಕ್ರಮಗಳು ಪೋಷಕವಾಗಿವೆ. ನಿಸ್ವಾರ್ಥವಾಗಿ ಸಂಘಟಿಸಲ್ಪಡುವ ನಾನಾ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಪುರಾಣ ಕಥಾ ಪ್ರವಚನ, ಹರಿಕಥೆಗಳ ಶ್ರವಣ, ಸದ್ಗ್ರಂಥಗಳ ಪಠಣ, ಮನನ, ಅನುಷ್ಠಾನಗಳ ಮೂಲಕವೂ ಜ್ಞಾನ ವಿಕಾಸವಾಗುತ್ತದೆ. ಮನಸ್ಸು ಪ್ರಫುಲ್ಲಿತವಾಗುತ್ತದೆ, ಅಲ್ಲದೆ ನಿಯಂತ್ರಣಕ್ಕೂ ಬರುತ್ತದೆ. ನಮ್ಮಲ್ಲಿ ತಪ್ಪು ಒಪ್ಪುಗಳ ಜ್ಞಾನ ಸ್ಥಾಪಿತವಾಗಿ ಬದುಕು ಭಗವತ್ಪ್ರಿಯವಾಗುತ್ತದೆ. ದೇಹೋ ದೇವಾಲಯ ಮನದ್ದೇವ ಮಂಟಪಂ ಎಂಬ ಪ್ರಾಜ್ಞತೆ, ನಿರಂತರ ಮನೋವಾಕ್ಕಾಯಗಳಲ್ಲಿ ಶುದ್ಧಿಯ ಸಂರಕ್ಷಣೆ, ಪೂಜೆ, ಧ್ಯಾನ, ಪಾರಾಯಣಗಳು ಮನಸ್ಸಿನ ಚಂಚಲತೆಯನ್ನು ನಿಸ್ಸಂಶಯವಾಗಿ ನಿಗ್ರಹಿಸುತ್ತದೆ. ಹರಿ ಓಂ.